ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಜೊತೆಗೆ ಮಾಂದಿ ಉದಿಯಾಗಿದೆ ದಿವಸ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಧನುಸು ರಾಶಿಯಲ್ಲಿ ರವಿ, ಬುಧ ಹಾಗೂ ಕುಜರಿದ್ದಾರೆ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿವರೆಗೆ ಸ್ವಲ್ಪ ದಿವಸ ಶಿರೋಬಾಧೆ ಸೂಚಿಸ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ತೀರಾ, ಕಾರ್ಯದ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ತನ್ಮೂಲಕ ಒತ್ತಡ, ಪ್ರೆಷರ್, ಮೆಂಟಲ್ ಸ್ಟೇಟಸ್ ಅಂತೀವಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನ ಬೇಕು. ಗುರು ಪ್ರಾರ್ಥನೆ ಮಾಡಿ ತುಂಬ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಪ್ರಮುಖವಾಗಿ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹುಷಾರಾಗಿರಿ. ತಾಯಿಯ ಜೊತೆಗೆ ಅಥವಾ ತಾಯಿಯ ಬಂಧುಗಳ ಜೊತೆಗೆ ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಕೂಡ ಇದೆ. ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಕೂಡ ಬೇಕು, ಅದನ್ನು ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗಿದೆ. ಒಳ್ಳೆಯ ಕಾರ್ಯಕ್ಕಾಗಿ ಹಣ ವಿನಿಯೋಗ, ಅದು ಆಮೇಲೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಇಂಥದ್ದೊಂದು ಪಶ್ಚಾತ್ತಾಪ ಅಂತೀವಲ್ಲ, ಪಶ್ಚಾತ್ತಾಪ ಆನಂತರ ತಾಪ ಆಗ್ತಕ್ಕಂಥದ್ದು, ಅಂಥದ್ದೊಂದು ಸಮಸ್ಯೆ ಇದೆ ಈ ದಿವಸ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಸ್ತ್ರೀ ಪುರುಷರಲ್ಲಿ ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಸಮಾಧಾನ ಬೇಕು. ನೀವು ದುರ್ಗಾ ಪ್ರಾರ್ಥನೆ, ಅದು ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಪರಸ್ಪರ ವಿರೋಧ ಬರ್ತಕ್ಕಂಥದ್ದು, ಸ್ತ್ರೀಯರಲ್ಲೇ ವಿರೋಧ ಬರ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಜೊತೆಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರಿಂದ ಸಹಕಾರ, ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ಮಾತು ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಆ ಮಟ್ಟಿಗೆ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಲಲಿತಾ ಪ್ರಾರ್ಥನೆ, ಲಲಿತಾ ಪರಮೇಶ್ವರಿ ಆರಾಧನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಆದರೆ ಕಿರಿಕಿರಿ ಇದೆ. ಅನುಕೂಲ ಆಗ್ತಾ ಇದೆ, ಆದರೆ ಈ ಕಿರಿಕಿರಿ ಯಾರಿಗೆ ಬೇಕು ಅಂತ ಅನಿಸ್ಬಿಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡು ಕೆಲಸಕ್ಕೆ ಹೋಗೋದು ಬಹಳ ಒಳ್ಳೆಯದು. ಅದರ ಹೊರತಾಗಿ ಈ ದಿವಸ ಸ್ತ್ರೀಯರಿಗೆ ಮನಸ್ತಾಪ, ಮಾನಸಿಕವಾಗಿ ಕುಗ್ಗುವಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಅಥವಾ ಇನ್ಯಾವುದೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಳುವಾಗ ನನ್ನ ಕೈ ಬಿಟ್ಬಿಟ್ರು, ನನ್ನ ಪರಿಗಣಿಸಲಿಲ್ಲ, ಈ ಮನ್ನಣೆ ಇದೆಯಲ್ಲ, ಇದು ತುಂಬ ತೊಂದರೆ ಮಾಡುತ್ತೆ. ಈ ದಿವಸ ನಿಮಗೆ ಸ್ವಲ್ಪ ಸಮಾಧಾನ ಬೇಕು. ಮನ್ನಣೆಯ ದಾಹ ಮಂಕುತಿಮ್ಮ, ಅದು ತುಂಬ ಎತ್ತರವಾದದ್ದು ಮತ್ತು ಅದನ್ನೇ ನಮಗೆ ಬೀಳಿಸಿ ನಮ್ಮನ್ನು ಹಾಳು ಮಾಡ್ತಕ್ಕಂಥದ್ದು. ಹೀಗಾಗಿ ಸಮಾಧಾನ ಬೇಕು. ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಈ ದಿವಸ. ವ್ಯಾಪಾರಿಗಳಿಗೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಸಿಂಹರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಸ್ತ್ರೀಯರಿಗೆ ಎಲ್ಲೋ ಹೊರಟಿರ್ತೀರಾ, ಏನೋ ತೊಡಕಾಗುತ್ತೆ ಅಥವಾ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಸಣ್ಣ ಪುಟ್ಟ ನಿಧಾನಗತಿಯಲ್ಲಿ ಆಗುತ್ತೆ, ಆದರೆ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಇನ್ನು ಜೊತೆಗೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದ ಕಾರ್ಯಗಳು ಆಗುತ್ತೆ ನಿಧಾನಗತಿಯಲ್ಲಿ ಯಥಾ ಪ್ರಕಾರ. ಹೀಗಿದೆ ಈ ದಿವಸ. ಹೆಚ್ಚಿನ ಆತಂಕ ಬೇಡ. ಈ ದಿವಸದ ಮಟ್ಟಿಗೆ ನೀವು ತಂದೆ ಮಕ್ಕಳಲ್ಲಿ ಸ್ವಲ್ಪ ಬಾಂಧವ್ಯ ಏರುಪೇರ ಆಗೋ ಸಾಧ್ಯತೆ ಇದೆ. ಈಶ್ವರನ ಆರಾಧನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನಷ್ಟ ಫಲ ಸೂಚಿಸ್ತಾ ಇದೆ. ವಸ್ತುವನ್ನು ಕಳೆದು ಹೋಗ್ತಕ್ಕಂಥದ್ದು, ನಷ್ಟ ಆಗೋದು, ಸೋಲು ಉಂಟಾಗೋದು ಹೀಗಿದೆ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಚೆನ್ನಾಗಿದೆ. ಕೆಲಸ ಕಾರ್ಯಗಳಿಗೇನು ತೊಂದರೆ ಇಲ್ಲ. ಸಹೋದ್ಯೋಗಿಗಳ ಸಹಕಾರ ಅಥವಾ ಹೊಸ ಕೆಲಸದ ಕಡೆಗೆ ಒಂದು ಗಮನ ಕೊಡ್ತಕ್ಕಂಥದ್ದು, ಹೊಸ ಆಫರ್ಗಳು ಬರ್ತಕ್ಕಂಥದ್ದು, ಈ ಥರದ ಅವಕಾಶಗಳು ಖಂಡಿತ ಚೆನ್ನಾಗಿದೆ. ಇದರ ಹೊರತಾಗಿ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಇದೆ, ಅಂಜಿಕೆಯ ಒಂದು ದಿವಸ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಕಾರ್ತವೀರ್ಯಾರ್ಜುನ ಸ್ಮರಣೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.